ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳ ಹೂತಿಟ್ಟಂತಹ ಆರೋಪ ಏನಿದೆ ಉತ್ಖನನ ಸ್ಥಳದಲ್ಲಿ ಈಗ ಜನ ಎಲ್ಲ ಜಮಾಯಿಸಿದ್ದಾರೆ. ಪ್ರಕರಣ ತನಿಖೆ ನಡೆಯುವಾಗ ಆರೋಪ ಬೇಡ, ತನಿಖೆಯಿಂದ ಸತ್ಯ ಹೊರಬರಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ. ಪಬ್ಲಿಕ್ ಟಿವಿ ಜೊತೆಗೆ ಧರ್ಮಸ್ಥಳದ ಸ್ಥಳೀಯರು ಗ್ರಾಮದವರು ಮಾತನಾಡಿದ್ದಾರೆ. ನನ್ನ ಪ್ರಕಾರ ಇದೊಂದು ಧರ್ಮಸ್ಥಳ, ಒಂದು ಪುಣ್ಯಸ್ಥಳ. ಯಾರು ಇದರಲ್ಲಿ ಆರೋಪಿತಾರೆ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸಿ ಅಷ್ಟೇ. ಅಲ್ಲಿ ಹೆಸರನ್ನು ಹಾಳುಗಡಿಸಬೇಡಿ. ದೇವಸ್ಥಾನದ ಬಗ್ಗೆ ಈ ರೀತಿ ಆಗುತ್ತೆ ಅಂತ ಹೌದು, ಅದು ಹಾಳುಗಡಿಸಬೇಡಿ ಅಲ್ಲಿ ಹೆಸರನ್ನು. ಅದಕ್ಕೆ ನಾವು ಫಸ್ಟ್ ಹೇಳಿದ್ದು ಧರ್ಮಸ್ಥಳ ಒಂದು ಪುಣ್ಯಸ್ಥಳ, ಅವರ ಹೆಸರನ್ನು ಹಾಳುಗಡಿಸಬೇಡಿ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ತಕ್ಕ ಪಾಠ ಕಲಿಸಿ ಕಾನೂನು ಪ್ರಕಾರ ಅಷ್ಟೇ. ಕಾನೂನು ಪ್ರಕಾರ ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನು ಹುಡುಕಿ ಇದು ಕಾನೂನು ಪ್ರಕಾರ ಅವರಿಗೆ ಜೈಲಿಗೆ ಹಾಕಿಸಿ ಏನು ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸಿ. ಅಲ್ಲಿ ಹೆಸರನ್ನು ಹಾಳುಗಡಿಸಬೇಡಿ ಅಷ್ಟೇ. ಕಿವಿಗಡದೆ ಯಾರು ತಪ್ಪಿಸ ಅವರ ಶಿಕ್ಷೆಗೆ ಬೇಕಂತ ನನ್ನ ಅಭಿಪ್ರಾಯ. ತಪ್ಪಿಸ್ತಾರೋ ಅವ್ರಿಗೆ ಶಿಕ್ಷೆ ಕೊಡಬೇಕು, ಅಲ್ಲಿ ನಿರಪರಾಧಿಗಳನ್ನು ಶಿಕ್ಷೆಗೆ ಬರ್ತಾರೆ ವಿಷಯದಲ್ಲಿ. ಸೊ ಈ ವಿಚಾರದಲ್ಲಿ ಈಗ ಅನೇಕ ರೀತಿಯಾಗಿ ಬರ್ತಾ ಇದೆ. ಅಲ್ಲಿ ತಪ್ಪು ನಡೆದಿದೆ ಅನ್ನೋದು ಫಸ್ಟ್ ಪ್ರೂವ್ ಆಗಬೇಕಾಗಿದೆ. ತಪ್ಪು ನಡೆದಿದೆ ಅನ್ನುವಂಥದ್ದು ಪ್ರೂವ್ ಆದರೆ ತಪ್ಪಿತಸ್ಥರ ಹುಡುಕಾಟ ಆಗಬೇಕು. ಅದು ಹೇಗೆ ಅನ್ನುವಂಥದ್ದೇ SIT ಮುಂದೆ ಇರುವಂಥ ಬಹುದೊಡ್ಡ ಸವಾಲು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ, ತಪ್ಪಿತಸ್ಥರಿಗೆ ಶಿಕ್ಷೆ. ತಪ್ಪು ನಡೆದಿದೆ ಇಲ್ವಾ ಅನ್ನುವಂಥದ್ದೇ ಫಸ್ಟ್ ಕ್ಲಾರಿಟಿ ಬೇಕಲ್ವಾ? ಅದೇ ಇನ್ನೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ಈ ಪ್ರಕರಣದಲ್ಲಿ. ಯಾಕೆ ಅಂತಂದರೆ ಸಿಕ್ಕಿರುವಂಥದ್ದು ಒಂದು 6ನೇ ಪಾಯಿಂಟ್ನಲ್ಲಿ ಶವ, ಅದು ಒಂದು ಮೂಳೆಗಳು. ಆ ಮೂಳೆ ಎಷ್ಟು ವರ್ಷದ್ದು ಅಂತಂದರೆ 40-50 ವರ್ಷದ ಹಿಂದೆ ಅಂತಿದ್ದಾರೆ. ಇವ್ರು ಹೇಳ್ತಾ ಇರೋದು 15-20 ವರ್ಷದ ಹಿಂದೆ ಹೂತಿರುವಂಥ ಶವಗಳೇ ಮಾತಾಡ್ತಾ ಇದ್ದಾರೆ. ಸೊ ಈಗ ಸಿಕ್ಕಿರುವಂಥ ಶವ ಎಷ್ಟು ವರ್ಷದ ಹಳೆಯದು ಅನ್ನುವಂಥದ್ದು ನೋಡಬೇಕು. ಹಾಗಾಗಿ ಅಲ್ಲಿ ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಏನು ಹೇಳ್ತಾ ಇದ್ದಾರೆ, ಅದಕ್ಕಿಂತಲೂ ಮುಂಚಿತವಾಗಿ ಅಲ್ಲಿ ಕೃತ್ಯ ನಡೆದಿದೆಯಾ ಇಲ್ವಾ ಅನ್ನೋದೇ ಫಸ್ಟ್ ಕನ್ಫರ್ಮ್ ಆಗಬೇಕು, ಪ್ರೂವ್ ಆಗಬೇಕು. ಅದಾದ ನಂತರ ಕೃತ್ಯ ಮಾಡಿದವರ ಪ್ರಶ್ನೆ ಬರುತ್ತೆ ತನಿಖೆಯ ವಿಚಾರದಲ್ಲಿ. ಕೃತ್ಯನೇ ನಡೀಲಾರದೆ ಕೃತ್ಯ ಮಾಡಿದವ್ರಿಗೆ ಶಿಕ್ಷೆ ಅಂದರೆ ಹೆಂಗೆ? ಕೃತ್ಯ ಅನ್ನುವಂಥದ್ದು ಪ್ರೂವ್ ಆಗಬೇಕಲ್ಲ. ಒಂದು ಕ್ರೈಮ್ ಆಗಿದೆ, ಆವಾಗ ಕ್ರಿಮಿನಲನ್ನು ಅರೆಸ್ಟ್ ಮಾಡೋಕ್ಕಾಗತ್ತೆ. ಅಲ್ಲಿ ಕ್ರೈಮೇ ನಡೀಲಾರದೆ ಕ್ರಿಮಿನಲನ್ನು ಎಲ್ಲಿಂದ ತರ್ತೀರಾ ನೀವು? ಇಟ್ಸ್ ಅ ಬಿಗ್ಗೆಸ್ಟ್ ಕ್ವಶನ್ ಇವಾಗ ಈ ಪ್ರಕರಣದಲ್ಲಿ. ಹೇಗೆ ಫಸ್ಟು ನೀವು ಪ್ರೂವ್ ಮಾಡಬೇಕಾಗಿರುವಂಥದ್ದು ಅಲ್ಲಿ ಇಂಥದ್ದೊಂದು ಕೃತ್ಯ ನಡೆದಿದೆ ಅನ್ನುವಂಥದ್ದನ್ನು ಪ್ರೂವ್ ಮಾಡಬೇಕು. ಅದಾದ ನಂತರ ಕೃತ್ಯ ಮಾಡಿದಂಥವ್ರು ಯಾರು ಅನ್ನುವಂಥದ್ದು ಹೋಗಬೇಕು. ಈಗ ಪ್ರೂವ್ ಮಾಡಬೇಕಾಗಿರುವಂಥದ್ದು ಈ ಕೃತ್ಯ ನಡೆದಿರುವಂಥದ್ದೇ ಗೊತ್ತಾಗ್ತಿಲ್ವಲ್ಲ ಇನ್ನೂ. ಒಂದೊಂದು ಆ ರೀತಿಯಲ್ಲಿ ಹೇಳೋದು, ಅವ್ರ ಪ್ರಕಾರ ಹೇಳೋದಾದರೆ, ಜೊತೆಗೆ ನಿಂತ್ಕೊಂಡಿರುವಂಥವ್ರು ಅನೇಕರು ಹೇಳೋರಾದರೆ ಸಾವಿರಾರು ಹೂತಾಕಿದ್ದಾರೆ ಅಂತೇಳಿ, ಆ ವ್ಯಕ್ತಿ ದೂರಿನಲ್ಲಿ ಒಂದು 106 ಅಂತ ಹೇಳಿದ್ದಾರೆ. ಬಟ್ ಅವರು ಜೊತೆಗಿರುವಂಥವ್ರು ಸಾವಿರಾರು ಅಂತ ಹೇಳ್ಕೊಂಡಿರ್ಬೇಕಾದ್ರೆ ಅಟ್ಲೀಸ್ಟ್ ಈಗ ಗುಂಡಿ ತೊಡಿರೋರಲ್ಲಿ 1-2 ಆದರೂ 3 ಸಿಗಬೇಕಾಗಿತ್ತಲ್ವಾ?